ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಬಂದು ಶೇರು ಮಾರ್ಕೆಟ್ನಲ್ಲಿ ಇವತ್ತು ಏರಿದೆ. ಒಂದು 4 ದಿವಸದಿಂದ ಹೆಚ್ಚು ಕಡಿಮೆ ಇದು ಇಳಿಕೆ ಆಗಿತ್ತು. 4-5 ದಿವಸದಿಂದ ಇವತ್ತು ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ Q4 ಕ್ವಾರ್ಟರ್ನಲ್ಲಿ ಸುಮಾರು 7,975 ಕೋಟಿ ಲಾಭ ಮಾಡಿದೆ. ಹಾಗೆ ಒಂದೇ ವರ್ಷದಲ್ಲಿ ಸುಮಾರು 470% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ ಒಂದು ಶೇರ್ ಐನಾಕ್ಸ್ ವಿಂಡ್ ಅಂತ. ಬನ್ನಿ ನೋಡೋಣ ಏನಾಯಿತು ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,147 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಸುಮಾರು 151 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಸುಮಾರು 4-5 ಸೆಷನ್ಸ್ಗಳಲ್ಲಿ ಟ್ರೇಡಿಂಗ್ ಡೇಸ್ಗಳಲ್ಲಿ ಇದು ಇಳಿಕೆ ಆಗಿತ್ತು. ಇವತ್ತು ಒಂದು 150 ಪಾಯಿಂಟ್ಸ್ ಏರಿಕೆ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 73,088.33 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಹತ್ತಿರ ಒಂದು 599 ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಕಂಡಿದೆ. ಹಾಗೆ ಇವತ್ತು ಟ್ರೆಂಡಿಂಗ್ ಶೇರ್ಸ್ಗಳಲ್ಲಿ ಅಂತ ಹೇಳಿದ್ರೆ ಟಾಟಾ ಸ್ಟೀಲ್, ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 2 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಇವತ್ತು ಇಳಿಕೆ ಆಗಿದೆ. 1,000 ರೂಪಾಯಿ ಮೇಲೆ ಇದು ಟ್ರೇಡ್ ಮಾಡ್ತಾಯಿತ್ತು ಹೆಚ್ಚು ಕಡಿಮೆ. ಇವತ್ತು ನೋಡೋದಾದರೆ ಸುಮಾರು ಇದು 8 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ವೇದಾಂತದಲ್ಲಿ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ 2 ರೂಪಾಯಿ 55 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ ವಡಾಫೋನ್ ಐಡಿಯಾದಲ್ಲಿ ಇದು FPOಗೆ ಹೋಗಿದೆ, ಆದರೆ ತುಂಬ ಜಾಸ್ತಿ ಆಸಕ್ತಿ ಇಲ್ಲ. ರಿಟೇಲ್ ಕ್ಯಾಟಗರಿನಲ್ಲಿ ವಡಾಫೋನ್ ಐಡಿಯಾಗೆ ತುಂಬ ಜಾಸ್ತಿ ಆಸಕ್ತಿ ಇಲ್ಲ. ಕೊನೆಗೆ ನೋಡೋಣ ಎಷ್ಟಿದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಅಂತ. ಇದು ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು 30 ಪೈಸೆ ಅಷ್ಟು ಇಳಿಕೆ ಆಗಿದೆ. ಅಂದರೆ ಒಂದು 12 ರೂಪಾಯಿ 90 ಪೈಸೆಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ONGC ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 1 ರೂಪಾಯಿ ಅಷ್ಟು ಇವತ್ತು ಏರಿಕೆ ಆಯಿತು, 1 ರೂಪಾಯಿ 10 ಪೈಸೆ ಅಷ್ಟು. ಭಾರತೀಯ ಎಕ್ಸೋಕಾಮ್ ಇವತ್ತು ಒಂದು 22 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗೆ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂದರೆ ಬಜಾಜ್ ಫಿನಾನ್ಸ್ ನೋಡ್ಬೋದು. ಇವತ್ತು ಪ್ರತಿಯೊಂದು ಶೇರಲ್ಲಿ 226 ರೂಪಾಯಿ 30 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು ಒಂದು ಹತ್ತಿರ ಒಂದು 58 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು 305 ರೂಪಾಯಿ 95 ಪೈಸೆ ಅಷ್ಟು ಏರಿಕೆ ಆಗಿದೆ. ಅಂದರೆ ಹೆಚ್ಚು ಕಡಿಮೆ ಇದು ಪ್ರತಿಯೊಂದು ಶೇರ್ ಇವಾಗ 12,710 ರೂಪಾಯಿಗೆ ಹೋಗಿದೆ. ಹಾಗೆ HDFC ಬ್ಯಾಂಕಲ್ಲಿ ಒಂದು 36 ರೂಪಾಯಿ 60 ಪೈಸೆ, JSW ಸ್ಟೀಲ್ನಲ್ಲಿ ಒಂದು ಪ್ರತಿಯೊಂದು ಶೇರ್ಲಿ ಒಂದು 20 ರೂಪಾಯಿ, ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು 47 ರೂಪಾಯಿ, ವಿಪ್ರೋನಲ್ಲಿ ಸುಮಾರು 8 ರೂಪಾಯಿ 40 ಪೈಸೆ ಪ್ರತಿಯೊಂದು ಶೇರ್ಲಿ ಏರಿಕೆ ಇದೆ. ಹಾಗೆ ಭಾರತಿ ಏರ್ಟೆಲ್, ಬಜಾಜ್ ಫಿನ್ಸರ್, ಅಪೋಲೋ ಹಾಸ್ಪಿಟಲ್ಸ್, ITC, ಟಾಟಾ ಸ್ಟೀಲ್, ಟೆಕ್ ಮಹೇಂದ್ರ, ICICI ಬ್ಯಾಂಕ್ನಲ್ಲೂ ಏರಿಕೆ ಇದೆ. ಇಲ್ಲಿ ವಡಾಫೋನ್ ಐಡಿಯಾ FPO ಇತ್ತು. 18ನೇ ತಾರೀಕಿಂದ 22ನೇ ತಾರೀಕು ತನಕ ಇರುತ್ತೆ. ಪ್ರೈಸ್ ರೇಂಜ್ ಬಂದ್ಬಿಟ್ಟು ಬ್ಯಾಂಡ್ 10 ರೂಪಾಯಿಂದ 11 ರೂಪಾಯಿ ಇದೆ. ಆದರೆ ಇದರಲ್ಲಿ ರಿಟೇಲ್ ಕ್ಯಾಟಗರಿ ನೋಡಿದ್ರೆ 0.07 ಟೈಮ್ಸ್ ಒಂದು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು, ಅಂದರೆ ಅಪ್ಲಿಕೇಶನ್ ಆಗಿರೋದು. ಇದು ಅಪ್ಲಿಕೇಶನ್ ತುಂಬಾ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ ಇದು ತುಂಬ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ರಿಟೇಲ್ ಕ್ಯಾಟಗರಿಲಿ ಅಂತ ಹೇಳ್ಬೋದು. ಹಾಗೆ ಐನಾಕ್ಸ್ ವಿಂಡ್ ಅಂತ ಒಂದು ಕಂಪ್ನಿ ಇದೆ. ಇದರ ಶೇರ್ ಬಂದು ಇವತ್ತು ಸುಮಾರು 568 ರೂಪಾಯಿಗೆ ಇದು ಕ್ಲೋಸ್ ಆಗಿದೆ. ಇದು ಒಂದು ವರ್ಷದಲ್ಲಿ ಸುಮಾರು 473%, ಅಂದರೆ ಪ್ರತಿಯೊಂದು ಶೇರಲ್ಲಿ 469 ರೂಪಾಯಿ ಅಷ್ಟು ಇದು ಏರಿದೆ. ನೋಡೋಣ ಬನ್ನಿ. ಇದರಲ್ಲಿ ಅದ್ರ ಜೊತೆಗೆ ಇದಕ್ಕೆ ಹೀರೋ ಫ್ಯೂಚರ್ಸ್ ಎನರ್ಜೀಸಿಂದ ಸುಮಾರು 210 ಮೆಗಾವ್ಯಾಟ್ ಸಪ್ಲೈ ಮಾಡೋದಕ್ಕೆ ಒಂದು ಟೆಂಡರ್ ಸಿಕ್ಕಿದೆ. ಹಾಗೆ ಇದು ಸುಮಾರು 20 ಏಪ್ರಿಲ್ 2023ರಲ್ಲಿ ನೋಡೋದಾದರೆ ಇದು 99 ರೂಪಾಯಿಗೆ ಇದು ಟ್ರೇಡ್ ಮಾಡ್ತಾಯಿತ್ತು. ಹಾಗೆ ಇವಾಗ ನೋಡೋದಾದರೆ ಸುಮಾರು 568 ರೂಪಾಯಿ ಅಲ್ಲಿಗೆ ಏರಿದೆ. ಹೆಚ್ಚು ಕಡಿಮೆ 99 ರೂಪಾಯಿಂದ 568 ರೂಪಾಯಿಗೆ ಇವಾಗ ಏರಿ ಟ್ರೇಡ್ ಮಾಡ್ತಿದ್ರೆ, ಅಂದರೆ ಹೆಚ್ಚು ಕಡಿಮೆ 470% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಮಲ್ಟಿ ಬ್ಯಾಗರ್ ಶೇರ್ ಅಂತ ಹೇಳ್ಬೋದು. ಹಾಗೆ ಡಿಕ್ಸಾನ್ ಅನ್ನೋ ಪ್ಯಾಡ್ಜೆಟ್ ಎಲೆಕ್ಟ್ರಾನಿಕ್ಸ್, ಅದು ಲಾಂಗ್ ಚೀರ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್, ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದೆ. ಹಾಗೆ ಇನ್ನೊಂದು ಇನ್ಫೋಸಿಸ್ ಬಗ್ಗೆ ಹೇಳೋದಾದರೆ Q4 ಕ್ವಾರ್ಟರ್, ಅಂದರೆ ಜನವರಿಯಿಂದ ಮಾರ್ಚ್ನಲ್ಲಿ ಇದು ಸುಮಾರು 7,975 ಕೋಟಿ ಲಾಭ ಮಾಡಿದೆ. ಇದು ನೆಟ್ ಪ್ರಾಫಿಟ್. ಇದು ಒಂದು ವರ್ಷದಲ್ಲಿ ನೋಡೋದಾದರೆ ಇನ್ಫೋಸಿಸ್ ಎಷ್ಟು ಮಾಡಿದೆ ಅಂತ ಹೇಳಿದ್ರೆ ಒಂದು 15% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 188 ರೂಪಾಯಿ 55 ಪೈಸೆದಷ್ಟು ಇದು ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಹೋದ ವರ್ಷ ಇದು 2023ರಲ್ಲಿ ನೋಡೋದಾದರೆ 1,223 ರೂಪಾಯಿ 40 ಪೈಸೆ ಇತ್ತು. ಒಂದು 20 ಏಪ್ರಿಲ್ ನೋಡೋದಾದರೆ ಇವಾಗ ಇದು ಹೆಚ್ಚು ಕಡಿಮೆ ಇವತ್ತು ಕ್ಲೋಸ್ ಆಗಿರೋ ಸುಮಾರು 1,411 ರೂಪಾಯಿ 95 ಪೈಸೆಗೆ ಇದು ಕ್ಲೋಸ್ ಆಗಿದೆ. ಹಾಗೆ ಇದು ಡಿವಿಡೆಂಟ್ ಎಷ್ಟು ಮಾಡಿದೆ ಅಂತ ಕೊಟ್ಟಿದೆ ಅಂತ ನೋಡೋದಾದರೆ ಡಿಕ್ಲೇರ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ಒಂದು 20 ರೂಪಾಯಿ ಡಿಕ್ಲೇರ್ ಆಗಿದೆ ಒಂದು ಫಿನಾನ್ಷಿಯಲ್ ಇಯರ್ಗೆ. ಹಾಗೆ ಸ್ಪೆಷಲ್ ಡಿವಿಡೆಂಟ್ ಅಂತ 8 ರೂಪಾಯಿ ಕೊಟ್ಟಿದೆ. ಹಾಗೆ ಮಧ್ಯದಲ್ಲಿ ಇದು ಒಂದು ಡಿವಿಡೆಂಟ್ ಕೊಟ್ಟಿತ್ತು ಅಕ್ಟೋಬರ್ 25, 2023ಗೆ ಒಂದು 18 ರೂಪಾಯಿ ಕೊಟ್ಟಿತ್ತು. ಓವರಾಲಾಗಿ ಈ ವರ್ಷದಲ್ಲಿ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು 2023-24ರಲ್ಲಿ ಸುಮಾರು ಒಂದು 46 ರೂಪಾಯಿ ಅಷ್ಟು ಡಿವಿಡೆಂಟ್ ಕೊಟ್ಟಿದೆ. ಹಾಗೆ ನೋಡೋದಾದರೆ 2021ರಲ್ಲಿ ಸುಮಾರು ಒಂದು 15 ರೂಪಾಯಿ, 2022 ರೂಪಾಯಲ್ಲಿ ಒಂದು 16 ರೂಪಾಯಿ, ಹಾಗೆ ಮತ್ತೆ 2022 ಅಕ್ಟೋಬರ್ನಲ್ಲಿ ಸುಮಾರು 16 ರೂಪಾಯಿ 50 ಪೈಸೆ,
ಹಾಗೆ ಜೂನ್ನಲ್ಲಿ ಒಂದು 2023ರಲ್ಲಿ ಒಂದು 17 ರೂಪಾಯಿ 50 ಪೈಸಾ ಈ ಥರ ಇದು ಒಂದು ಒಳ್ಳೆ ಡಿವಿಡೆಂಟು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.